ಹಾಂ, ಎಲ್ರಿಗೂ ನಮಸ್ಕಾರ. ನಮ್ಮ ಹೇಮಗಿರಿ ಕೆ ಟಿ ಮಾಡಿದ ಮೇಲೆ ನನಗೊಂದು ನೆನಪು ಬಂತು. ಏನು ಅಂತಂದರೆ, ಈ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಮುಂಜಾನೆ ಎದ್ದ ತಕ್ಷಣ ಟೀ ಕಾಫಿ ಬದಲು ಒಂದು ಕಷಾಯ, ಅದು ಪುದೀನ ಮತ್ತು ಹಸಿ ಶುಂಠಿಯ ಕಷಾಯವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಮೊದಲು ನೀರನ್ನು ಒಲೆ ಮೇಲಿಟ್ಟು ಕುದಿಸೋದು. ಕುದಿಯೋಕ್ಕಿಂತ ಮೊದಲು ಬೇಕಾದರೆ ರುಚಿಗೆ ತಕ್ಕ ಹಾಗೆ, ನೀವು ಎಷ್ಟು ಜನ ಇದ್ದೀರಿ ನೋಡಿಕೊಂಡು ರುಚಿಗೆ ತಕ್ಕ ಹಾಗೆ ಬೆಲ್ಲ, ಅದು ಪುಡಿ ಬೆಲ್ಲವನ್ನು ಹಾಕಿ, ನಂತರ ಸ್ವಲ್ಪ ಅರಿಶಿನ, ಆಮೇಲೆ ಜೀರಿಗೆ ಪುಡಿ, ನಂತರ ಕಾಳು ಮೆಣಸಿನ ಪುಡಿ ಮತ್ತು ಹಸಿ ಶುಂಠಿಯನ್ನು ಸ್ವಲ್ಪ ಕುಟ್ಟಬೇಕು, ಚೆನ್ನಾಗಿ ಕುಟ್ಟಬೇಕು. ಮತ್ತು ಪುದೀನ ಏನಿದೆಯಲ್ಲ, ಪುದೀನ ಸೊಪ್ಪು, ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ಹಸಿ ಶುಂಠಿ ಜೊತೆ ಕುಟ್ಕೋಬೋದು. ನಂತರ ಏಲಕ್ಕಿ, ಲವಂಗ, ಅವುಗಳನ್ನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಆ ಕುದಿಯುವ ನೀರಿನಲ್ಲಿ ಹಾಕಬೇಕು. ಅದು ಚೆನ್ನಾಗಿ ಕುದೀತಾ ಅದು ಉಕ್ಕು ಬರೋ ಹಾಗೆ ಚೆನ್ನಾಗಿ ಕುದಿಸ್ರಿ. ನಂತರ ಅದಕ್ಕೆ ಹಾಲು ಹಾಕಬಾರ್ದು. ನೀವು ಅದನ್ನು ಸೋಸಿದ ಮೇಲೆ ಹಾಲನ್ನು ಹಾಕದೇನೆ ಬಿಸಿ ಕಷಾಯದಲ್ಲಿ ನೀವು ಲಿಂಬೆ ರಸ, ನಿಮಗೆ ಎಷ್ಟು ರುಚಿಗೆ ಬೇಕು ಸ್ವಲ್ಪ ಲಿಂಬೆ ರಸವನ್ನು ಹಾಕಿ, ಕೆಂಪು ಉಪ್ಪು ಸ್ವಲ್ಪ, ಒಂದು ಸಣ್ಣ ಹಳ್ಳು ಕೆಂಪು ಉಪ್ಪನ್ನು ಹಾಕಿ ಅದನ್ನು ನೀವು ಬಿಸಿಯಾಗಿ ಕುಡಿದ್ರೆ ಅದು ರುಚಿಯಾಗಿಯೂ ಇರುತ್ತದೆ ಮತ್ತು ನಿಮ್ಮ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನೀವು ನಾಳೆ ಏನಾದರೂ ಬೇಕಾದರೆ ಟ್ರೈ ಮಾಡೋದಾದರೆ ಮಾಡಬಹುದು. ನಿಮಗದು ಇಷ್ಟ ಆಯಿತು ಅಂತಂದರೆ ನನಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.